ಆಕಿ ಮುದುಕಿ ವಯಸ್ಸಾಗಿತ್ತು. ವಯಸ್ಸಾದ ಟೈಮ್ದಾಗ ನಾನು ಇಷ್ಟು ನನಗೆ 70 80 90 ವರ್ಷ ನನಗೆ ವಯಸ್ಸಾತು. ಈ ವಯಸ್ಸಿದೊಳಗೆ ನಾ ಯಾರನ್ನೂ ಕಾಣಲಿಲ್ಲ. ಇನ್ನು ಮ್ಯಾಲಾದ್ರೆ ಯಾರನ್ನಾರ ಕಾಣಬೇಕು ಅಂತೇಳಿ ಸಿದ್ಧಾರೂಢರು ನಾನು ನೋಡಕ್ಕೆ ಹೋಗ್ತಾಳೆ. ಸಿದ್ಧಾರೂಢರನ್ನ ಕಾಣ್ಬೇಕಂತೇಳಿ ನೋಡಕ್ಕೆ ಹೋಗ್ತಾಳ. ಹಂಗೆ ಹೋಗ್ತಾ 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 ದೂರ ಹೋಗ್ತಾಳೆ. ಒಂದು 20 ಕಿಲೋಮೀಟ್ರ್ ಹೋಗ್ತಾಳೆ. ಇಂದು 20 ಕಿಲೋಮೀಟ್ರ್ ಹೋದ ಕೂಡಲೇ ಒಬ್ಬರು ಮುದುಕರು ಭೇಟಿ ಹಾಕಾರ. ಅವ್ರಿಗೆ ಮುದುಕಿಗೆ ಭೇಟಿ ಹಾಕಾರ. ಆಕೆ ದನು ಹಾಕಿರಿಂದ ಒಂದು ನೆಳ್ಳಕ್ಕೆ ಕುಂತಿರ್ತಾಳು. ಅವಾಗ ಸಿದ್ಧಾರೂಢರು ಬರ್ತಾರೋ. ಯಾಕ್ರಿ ಇಲ್ಲೇ ಕೂತರಿ ಅಂತ ಸಿದ್ಧಾರೂಢರು ಮುದುಕಿನ ಪ್ರಶ್ನೆ ಮಾಡ್ತಾರೆ. ಅವರು ಏನಿಲ್ಲಪ್ಪ, ನಾನು ಭಾಳ ದಿವಸ ಆತು ಸಿದ್ಧಾರೂಢರನ್ನ ನೋಡಬೇಕಂತ ನನಗೆ ಆಸೆ ಹುಟ್ಟೈತಿ. ಅದಕ್ಕೆ ಸಿದ್ಧಾರೂಢರನ್ನ ಕಾಣಬೇಕು ಅಂತ ನನಗೆ ಈ ವಯಸ್ಸಿನಾಗ ಸಿದ್ಧಾರೂಢರನ್ನ ಕಾಣಬೇಕಂತ ನನಗೆ ಯಾಕೋ ಮನಸ್ಸು ಬಂದೈತಿ. ಅವ್ರನ್ನ ಸನ್ನಿಧಿಗರಿ ಹಾಕೋದಕ್ಕೆ ನೋಡಿ ಭೇಟಿ ಕೊಟ್ಟು ಬರ್ಬೇಕಂತ ಅಂತ ತಿಳ್ಕೊಂಡು ಮುದುಕಂತ. ಅವಾಗ ಸಿದ್ಧಾರೂಢರು ಅಂತಾರು, ನೀನು ಆಯಾಸ ಮಾಡ್ಕೋಬೇಡ, ಧನವಾಟ ಮಾಡ್ಕೋಬೇಡ. ಈ ವಯಸ್ಸಿನಾಗ ನಿನಗೆ ದೇವರನ್ನು ಕಾಣಬೇಕಂತೇಳಿ ಆಸೆ ಹುಟ್ಟೈತಿಲ್ಲ, ಅದು ನನಗೆ ಭಾಳ ಸಂತೋಷ ಅನಿಸೈತಿ ಅಂತ ಕೇಳ್ತಾರ. ಅವಾಗ ಮುದುಕಂತತಿ, ನನಗೂ ನಡೆದು ಕೈಕಾಲು ಸೋತು ಹೋಗಿಬಿಟ್ಟಾವು. ಎಲ್ಲೂ ಆದರೂ ಅವ್ರು ನನಗೆ ಸಿಗಾಕ ತಯಾರಿಲ್ಲ. ಎಲ್ಲಿ ಇರ್ತಾರತ್ತ ಸ್ವಲ್ಪ ಅವ್ರದಟ್ಟು ಗುರ್ತ ನಮ್ಗಟ್ಟ ನೀವು ಹೇಳಿ ಕೊಟ್ರಿ ಅಂದ್ರೆ ನಾ ಅವ್ರನ್ನ ಹುಡುಕೋತ ಹೋಗ್ತಾನು ಅಂತ ಕೇಳ್ತಾರ. ಅವಾಗ ಸಿದ್ಧಾರೂಢರು ಅಂತಾರು, ಇನ್ನೊಂದು 15-20 ಕಿಲೋಮೀಟರ್ ನೀವು ಹೋದೆ ಅಂದ್ರೆ ಅವ್ರ ಸನ್ನಿಧಿನ ಬರ್ತೈತಿ. ಅಲ್ಲಿ ಹೋಗಿ ತಪಸ್ಸು ಮಾಡ್ಕೋತ ಕಂಡ್ರು ಕಾಣ್ಬೋದು ಅಂತಕ್ಕಂತ ಹೇಳ್ತಾರೆ. ಯಪ್ಪ, ನೀ ನನಗೆ ಭೇಟಿಯಾಗಿ ಇಷ್ಟರ ಹೇಳಿ ಕೊಟ್ಲ ಅಂಥೇಳಿ ಆ ಮುದುಕಿ ಖುಷಿಯಿಂದ ನಗ್ತಾಳು. ಅವ್ರ ಕಾಲು ಬೀಳಕ್ಕೆ ಹೋಗ್ತಾಳು. ಕಾಲು ಬೀಳಕ್ಕೆ ಹೋದ ಕೂಡಲೇ, ನಂದೇನು ಕಾಲು ಬೀಳಬೇಡ, ನೀ ಸಿದ್ಧಾರೂಢ ಮಠಕ್ಕನ ಬಾ, ಆ ಮಠಕ್ಕೆ ಬಂದ ಕೂಡಲೇ ನಿನಗೆ ಗುರ್ತಾಕತಿ ಅಂತಕ್ಕಂತ ಹೇಳಿ ಹೋಗಿರ್ತಾರೆ. ಅದಕ್ಕೆ ಆ ಮುದುಕಿ ಮತ್ತೊಂದು 15-20 ಕಿಲೋಮೀಟ್ರ್ ನಡ್ಕೋತ ಹೋಗಿ ಸಿದ್ಧಾರೂಢನ ಮಠಕ್ಕೆ ಹೋಗ್ತಾಳು. ಆ ಮಠಕ್ಕೆ ಹೋದ ಕೂಡಲೇ ಎಲ್ಲರೂ ಅಲ್ಲಿ ಸ್ವಾಮಿಗಳು ಇರ್ತಾರೋ. ಆ ಸ್ವಾಮಿಗಳನ್ನ ಏನು ಕೇಳ್ತಾಳಪ್ಪ ಅಂತಂದ್ರೆ, ನಾವು ಸಿದ್ಧಾರೂಢರನ್ನ ಕಾಣಬೇಕಾಗೈತಿ ಅಂತ ಕೇಳ್ತಾಳೆ. ಸಿದ್ಧಾರೂಢರನ್ನ ನೀ ಪ್ರತ್ಯಕ್ಷ ಕಾಣಬೇಕಂತಂದ್ರೆ ಅವ್ರು ಇಲ್ಲಿ ಸಿಗೋದಿಲ್ಲ, ಅವ್ರದ್ದು ಬರೀ ಮೂರ್ತಿ ಸ್ಥಾಪನೆ ಅಷ್ಟೇ ಸಿಗ್ತೈತಿ, ಅವ್ರನ್ನ ಕಂಡು ಏನು ಮಾಡೋಕ್ಕೆ ಅಂತಕ್ಕಿಂದ ಅವ್ರು ಕೇಳ್ತಾರೆ. ಆಕೆ ಮುದುಕಿ ಏನಂತಾಳಪ್ಪ ಅಂತಂದ್ರೆ, ನಾನು 90 ವರ್ಷ ವಯಸ್ಸಾಗೈತಿ, ನನಗೆ ಇಲ್ಲಿವರೆಗೂ ನಾ ಏನು ಪಾಪ ಮಾಡೇನು, ಏನು ಪರಿಹಾರ ಮಾಡೇನು, ಏನೂ ನನಗೆ ಸಿಕ್ಕಿಲ್ಲ. ಅವ್ರನ್ನ ಕಂಡರೆ ಹಾಕೋದಕ್ಕೆ ನಾ ಮಾಡಿರೋ ಪಾಪಗಳನ್ನು ಕಳ್ಕೊಳ್ಳೋಕೆ ಹಾಕೋದಕ್ಕೆ ಬಂದಾನೆ ಅಂತಕ್ಕಂಥ ಸಿದ್ಧಾರೂಢ ಹೇಳ್ತಾಳೆ. ಅದಕ್ಕೆ ಅವ್ರಂತಾರು, ನೀವು ಇಲ್ಲಿ ಸದಾಕಾಲ ಕಂಟಿನ್ಯೂ ಕೂತ್ರೆ ಅವರು ಇಲ್ಲಿ ಬರಂಗಿಲ್ಲ. ನೀವು ಅವರು ಮಠಕ್ಕೆ ಬಂದಿದ್ದು ಕರೆ ಐತಿ, ಅವ್ರ ಸನ್ನಿಧಿ ಒಳಗೆ ಕೊಂಡಿರ್ತಂದ್ರೆ ತಪಸ್ಕೊಂಡು ಹೋಗ್ರಿ ಅಂತಕ್ಕಿಂತ ಆ ಮುದುಕಿನ ಕಳಿಸ್ತಾರೆ ಅವ್ರು. ಅದಕ್ಕೆ ಆ ಮುದುಕಿ ಹೋಗಿ ಒಳಗೆ ಕುಂಡಿರ್ತತಿ. ಕೂತು ಕೂಡಲೇ ಅವಾಗ ಮುದುಕಿಗೆ ನೆನಪಾಕತಿ, ಯಾರೋ ಒಬ್ಬರು ಹಾದಿಯಾಗ ಭೇಟಿಯಾಗಿದ್ರು, ಅವರೇ ಸಿದ್ಧಾರೂಢರು ಆಂಬಲ್ಲ, ಇವ್ರು ಸುಳ್ಳು ಹೇಳಕತ್ತಾರತ್ತಕ್ಕಿಂದ ಆ ಮುದುಕಿ ವಿಚಾರ ಮಾಡಕತ್ತೈತಿ. ಮಾಡೋದ್ರ ಒಳಗೆ ಏನಾಕೈತಪ್ಪ ಅಂತಂದ್ರೆ, ಸಿದ್ಧಾರೂಢರು ಒಂದು ದಿವಸ ಆಕೆಗೆ ನಿಜವಾಗ್ಲೂ ಅದ ಸನ್ನಿಧಿ ಒಳಗನ ಭೇಟಿ ಕೊಡ್ತಾರೆ. ಆಕೆಗೆ ಭೇಟಿ ಕೊಟ್ಟ ಸಿದ್ಧಾರೂಢರು ಕೇಳ್ತಾರೆ ಆಕೆನ, ಅಲ್ಲ, ನಾನು ನಿನಗೆ ಹಾದಿಯಾಗ ಭೇಟಿಯಾಗಿದ್ನಿ, ನೀನು ನನಗೆ ಕೂನ್ ಸಿಗಲಿಲ್ಲ, ನೀ ನನ್ನ ಗುರುತು ಸಿಗಲಿಲ್ಲ, ನನ್ನ ಗುರುತು ಹಿಡ್ಯಾಕೆ ನಿನಗೆ ಆಗಲಿಲ್ಲ, ಮತ್ತು ನಿನಗೆಲ್ಲ ಥರ ತಿಳಿಸಿ ಹೇಳೀನಿ, ನಿನಗೆ ತಿಳ್ಕೊಳ್ಳೋದು ಇನ್ನೂ ಆಗಲಿಲ್ಲ ಅಂತ ಸಿದ್ಧಾರೂಢರು ಅವ್ರಿಗೆ ಹೇಳ್ತಾರೆ. ಅವಾಗ ಆಕೆ ಅಂತಾಳು, ನಾನು ಅರುಮುರು ಹಾಯಾಕದಿತ್ತಪ್ಪ, ನಾ ಏನು ಮಾಡಿದ್ನು ಗುರ್ತಿಲ್ಲ, ನನ್ನ ಎಲ್ಲರೂ ಹೊರಗೆ ಹಾಕಿಬಿಟ್ಟಾರು, ನನಗೂ ಎಲ್ಲಿ ಕೂತ್ರು ಸಮಾಧಾನ ಸಿಗೋಲ್ ತೆಗೈತಿ, ನಿಮ್ಮನ್ನು ನೋಡಿದ್ರೆ ಹಾಕೋಲ್ಲಕ ಪಾವನ ಆಗ್ಬೇಕಂತೇಳಿ ಬಂದಾನೆ ಅಂತಕ್ಕಂತ ಹೇಳ್ತಾಳೆ. ಅವಾಗ ಸಿದ್ಧಾರೂಢರು ಅಂತಾರು, ನನ್ನ ನೋಡಿ ಸಂತೋಷ ಪಡೋದಾದ್ರೆ ಅಲ್ಲೇ ಭೇಟಿಯಾಗಿದ್ದು ಏನು ಕೇಳಬೇಕಲ್ಲ, ಎಲ್ಲ ಕೊಡ್ತಿದ್ನಿ ಅಂತ ಅಂದ್ರವರು. ಅವಾಗ ಮುದುಕಂತತಿ, ನನಗೇನೂ ಬೇಡ, ಈ ಶರೀರಕ್ಕೆ ನೆಮ್ಮದಿ ಬೇಕಾಗೈತಿ, ಎಲ್ಲ ಸಿಕ್ಕೈತಿ, ಎಲ್ಲ ಮಾಡೀನಿ, ನಾನು ಏನೂ ಉಳಿಸಿಲ್ಲ, ಈ ಶರೀರಕ್ಕೆ ನೆಮ್ಮದಿ ಬೇಕಾಗೈತಿ, ನಿನ್ನ ಸನ್ನಿಧಿ ಒಳಗೆ ನನ್ನ ಮರಣ ಬೇಕಾಗೈತಿ, 10 ಸೆಕೆಂಡ್ ಕೇಳ್ತಾ.
ಅದಕ್ಕೆ ಸಿದ್ಧಾರೂಢರು ಅಂತಾರು, ನನ್ನ ಸನ್ನಿಧಿ ಒಳಗೆ ನಿನ್ನ ಮರಣ ನಾನು ತೊಗೊಳಕ್ಕಾಗೋದಿಲ್ಲ. ನೀನು ಎಲ್ಲಿಂದ ಬಂದಿಯೋ ಅಲ್ಲೇ ನೀವು ವಾಪಸ್ ಹೋಗು. ನೀ ಯಾವ ರೀತಿ ನಿನಗೆ ಮರಣ ಕೇಳ್ತೀವೋ ಅದೇ ರೀತಿ ನಿನಗೆ ನಾ ಮರಣ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮುದಿಕಂತೈತಿ, ನಾನು ಮನೆಗೆ ಹೋದ್ನಂದ್ರೆ ನನ್ನ ಯಾರೂ ಕರೆಯೋದಿಲ್ಲ. ಮನೆ ಬಿಟ್ಟ ನಾ ಬಂದನಿಲ್ಲೇ ಇಲ್ಲೇ ನಿನ್ನ ಸನ್ನಿಧಿ ಒಳಗೆ ಏನಾದರೂ ಒಂದು ಕೆಲಸ ಮಾಡ್ಕೋತ ಇರ್ತಾನು ಅಂತ ಆ ಗುರುಗಳನ್ನ ಕೇಳ್ತಾರೆ. ಆವಾಗ ಸಿದ್ಧಾರೂಢರು ಅಂತಾರು, ನೀನು ಇಲ್ಲೇ ನನ್ನ ಮಠಕನ ಇದ್ದು ಬಿಡು, ಇಲ್ಲೇ ಕಸ ಹೊಡ್ಕೋತ ಇದ್ದು ಬಿಡು. ನಿನಗೆ ಯಾವಾಗ ನೀ ಮರಣ ಬರ್ತೈತೋ ಅವಾಗ ನೀನು ನನ್ನ ಹಂತಕ್ಕೆ ಬರಾಕೆ ಅಂತಕ್ಕೆಂದ ಸಿದ್ಧಾರೂಢರು ಹೇಳಿಕೆಂದು ಹೋಗಿಬಿಡ್ತಾರೆ. ಅವಾಗ ಮುದಿಕಂತ ಅಂತೈತಿ, ಇನ್ನೇನ ಇಲ್ಲೇ ಮಠಕ್ಕನ ಇರಬೇಕಂತಕ್ಕೆಂದು ನನಗೆ ವಿಚಾರ ಬಂತು. ಅವ್ರು ಏನು ಹೇಳಿ ಅದ್ರ ಅದನ್ನ ಮಾಡೋಣ. ಇನ್ನು ಮಠದೊಳಗೆ ನಾ ಕಸ ಕೂಡಿಸಿ ಇರಬೇಕಂತಕ್ಕೆಂದು ವಿಚಾರ ಮಾತಾಡ್ತಾಳು. ಅಲ್ಲಿ ಒಂದು ವರ್ಷಾರು ತಿಂಗಳು ಆ ಮುದುಕಿ ಇರ್ತೈತಿ. ಅವ್ರ ಮನೆ ಒಳಗಿನವರು ಹುಡುಕ್ಯಾಡ್ಕೊತ ಆ ಮುದುಕಿನ ಬರ್ತಾರೆ. ಬಂದ ಕೂಡಲೇ ಆ ಸನ್ನಿಧಿಗೆ ಬಂದ, ಇಲ್ಲ ನಮ್ಮದೊಂದು ಮುದುಕಿ ಕಳ್ಕೊಂಡೈತಿ, ಆ ಮುದುಕಿನ ಹುಡುಕ್ಯಾಡಕ್ಕೆ ಬಂದೋದಕ್ಕೆ ಸ್ವಾಮಿಗಳನ್ನ ಕೇಳ್ತಾರಲ್ಲ ಇದ್ದ ಪೂಜಾರಿಗಳನ್ನ. ಅವಾಗ ಅವ್ರ ಪೂಜಾರಿಗಳು ಅಂತಾರೋ, ಇಲ್ಲೇ ಕಸ ಹೊಡಗಾಕತ್ತಿರ್ಬೇಕು ನೋಡತ್ತೆಕ್ಕೆಂದು ಅಂತಾರ. ಅವಾಗ ಹುಡುಕ್ಯಾಡ್ತಿರ್ತಾರೋ. ಆ ಮುದುಕಿ ಹೋಗಿ ಒಂದು ಮಠದಂತ ಅಲ್ಲಿ ಸನ್ನಿಧಿಯಾಗ ಕೂತಿರ್ತೈತಿ. ಆ ಮುದುಕಿನ ನೋಡಿ ಎಲ್ಲರೂ ಗಾಬರಿಯಾಗಿ ಬಿಡ್ತಾರೆ. ಅವ್ರ ಮನೆಗಿನವ್ರು ಗಾಬರಿಯಾಗಿ, ನಿನ್ನ ಎಷ್ಟು ಹುಡುಕಬೇಕು, ನಿನ್ನ ಎಷ್ಟು ಎಲ್ಲ ಹುಡುಕ್ಯಾಡಿಕೆಂದು ಬಂದದು ಹೇಳಿ ಬರಂಗಿಲ್ಲತ್ತ ಆಯಿನ ಬೇಯಕತ್ತಾರ. ಅವಾಗ ಆ ಮುದುಕಂತತಿ, ನನಗೆ ಜೀವನದೊಳಗೆ ಏನು ಮಾಡಿದ್ರು ನನಗೆ ತೃಪ್ತಿ ಸಿಕ್ಕಿಲ್ಲ. ಮಠಕರೆ ಬಂದು ಯಾಕೊಲ್ಲಕ್ಕೆ ಅವ್ರನ್ನ ಕಂಡು ನಾನು ಸಂತೋಷ ಪಡಬೇಕಾಗಿ ಬಂದಾನೆ. ಮಾಡಿರುವ ಪಾಪಗಳನ್ನು ನಾ ಕಳ್ಕೋಬೇಕಂತೇಳಿ ಬಂದಾನೆ. ಇಲ್ಲೇ ಅವ್ರ ಮಠಕ್ಕೆ ನಾನು ಐಕಾಗ್ಬೇಕಂತೇಳಿ ಬಂದಾನೆ. ಅವರು ನನಗೆ ಕಸ ಗೂಡಿಸು, ಈ ಮಠಕ್ಕೆ ಇಲ್ಲೇ ಇರತ್ತಕ್ಕೆಂದ ನನಗೆ ಹೇಳಿ ಹೋಗ್ಯಾರ ಸ್ವಾಮಿಗಳು. ಅದಕ್ಕೆ ನಾ ಇಲ್ಲಿದ್ದಾನೆ, ನಿಮ್ಮ ಮನೆಗೆ ನಾ ಬರೋದಿಲ್ಲತ್ತಕ್ಕೆಂದ ಆ ಮುದುಕಿ ಹೇಳಿಬಿಡುತ್ತ. ಅವರು ಅವಾಗಂತಾರೋ, ನಾವು ನಿನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರೆ ನಮಗೂ ಸರಿ ಬರಂಗಿಲ್ಲ. ನೀವೊಂದು 4 ದಿವಸ ಅಷ್ಟೇ ಇದ್ದು ನೀವು ವಾಪಸ್ ಬರೋಕ್ಕೆ ಹತ್ತಕ್ಕಿಂದ ಆ ಮುದುಕಿಗೆ ಹೇಳ್ತಾರ. ಅವಾಗ ಆ ಮುದುಕಂತತಿ, ನೀವು ಏನು ಕೊಟ್ಟು ನಾ ಬರಂಗಿಲ್ಲ, ಇದೇ ಸನ್ನಿಧಿ ಒಳಗನ ನಾ ಇರ್ತನೋ, ನನಗೆ ಇಲ್ಲೇ ಭಾಳ ಚಲೋ ಅನಿಸೈತಿ. ನಿಮ್ಮ ಜೋಡಿ ಬನ್ನಿ ಅಂದ್ರೆ ನೀವು ನನ್ನ ಹೊರಗೆ ಹಾಕ್ತೀರಿ, ನಾನು ನಿಮ್ಮ ಮ್ಯಾಲೆ ನಿಲ್ಲಕ್ಕಿಲ್ಲ ಅಂತ ಹೇಳ್ತಾರೆ. ಅವಾಗ ಆ ಮುದುಕಂತ, ನನಗೆ ಮನೆ ಬ್ಯಾಡಾಗನ ಸನ್ನಿಧಿಗೆ ಬಂದ, ನನಗೆ ಮನೆ ಬ್ಯಾಡಾಗನ ಸನ್ನಿಧಿಗೆ, ನಿಮ್ಮ ಕಿರುಕುಳ ನನಗೆ ಕಾಡುದು, ನೀವು ಕೊಟ್ಟ ಕಾಟನ್ನು ತಡ್ಕೊಳಕ್ಕಾಗಲಾರ್ಕ ನಾನು ಈ ಸನ್ನಿಧಿಗೆ, ಈ ಮಠಕ್ಕೆ ನಾ ಯಾಕೆ ಬಂದನಂದ್ರೆ ನನಗಿಲ್ಲಿ ಇಷ್ಟ ಆನಂದ ಅನಿಸೈತಿ. ಎಲ್ಲರೂ ನನ್ನ ತಾಯಿಗಿಂತಲೂ ಹೆಚ್ಚು ಜಾಕೆ ಮಾಡಕತ್ತಾರೆ. ಎಲ್ಲರೂ ಅಷ್ಟು ನನ್ನ ಸಂತೋಷವಾಗಿ ಅದಕ್ಕೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೇಳ್ಕೊಳಕತ್ತಾರ, ನಿನಗೆ ನಾವು ಏನು ಕಡಿಮೆ ಇಟ್ಟಿವಂತ ಸನ್ನಿಧಿಗೆ, ನಾವು ನಿನಗೇನು ಕಡಿಮೆ ಇಟ್ಟಿವಂತ ಸನ್ನಿಧಿ. ಆ ಮುದುಕಂತ, ನೀವು ನನಗೇನು ಕಡಿಮೆ ಇಡೋದು ಬೇಕಾಗಿಲ್ಲ, ನೀವೇನು ಕಡಿಮೆ ಇಟ್ಟಿರಿ ಅಂತ ನಾನು ನಿಮ್ಮನ್ನ ಕೇಳಿ, ನನಗೆ ಯಾಕೋ ಆ ವಾತಾವರಣದೊಳಗೆ ಇರೋ ಮನಸ್ಸಿಲ್ಲ. ನನಗೆ ಯಾಕೆ ಇರೋ ಮನಸ್ಸಿಲ್ಲ ಅಂದ್ರೆ, ನೀವು ಕದ್ದು ಮಾತಾಡ್ತಿರೋ ಏನು ಬಿದ್ದು ಮಾತಾಡ್ತಿರೋ ಗೊತ್ತಿಲ್ಲ, ಆದರೂ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸು ಸ್ಥಾಪನೆಯಾಗಿ ನಾ ಇಲ್ಲಿ ಬಂದ ಅನಿಸಿದೆ. ಗುರುಗಳನ್ನು ಕಂಡಾನಿ, ಇಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ, ಅವರಿಂದನ ತಾಯಿ ತಂದೆಯನ್ನು ಕಂಡಾನಿ. ಇವರು ಮಠಕ್ಕೆ ಎಷ್ಟೋ ಜನ ಏನೇನೋ ತಂದು ಕೊಟ್ಟು ಹೋಗ್ತಾರೆ, ಅದನ್ನು ಕಣ್ಣಿಲೆ ಕಂಡಾನಿ. ಇಷ್ಟೆಲ್ಲನೂ ಕಂಡು ಸಂತೋಷ ಪಡಕತ್ತಾನೆ. ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಯಾಕೆ ಗೋಳ್ ಹಾಕ್ತಾರೆ? ಅವಾಗ ಅವರಂತಾರ, ನಾವೇನು ಮ್ಯಾಲೆ ನಿನಗೆ ಸರಿದುಕೊಂಡ್ರೆ ಅನ್ನಂಗಿಲ್ಲ, ನೀ ಈ ಮಠದೊಳಗೆ ಇದ್ದಂದ್ರೆ ನಮ್ದೇನು ಕಿಮ್ಮತ್ತು ಕಡಿಮೆ ಆಗೋದಿಲ್ಲ. ಮಠದೊಳಗೆ ನೀ ಇದೆ ಅಂತ ನಮಗೂ ಸಂತೋಷ ಐತೆ, ಅದೇನು ತಪ್ಪಲ್ಲ.
ಅದ್ರ 4 ದಿವಸ ಅಷ್ಟ ಬಾತ್ ನಿನ್ನ ಕೇಳಕತ್ತಿ. ಮುದುಕಿಗೆ ಕಣ್ಣಾಗಿನ ನೀರು ಬಂದು ದುಃಖ ಆತು. ನೀವು ಇಲ್ಲಿ ಮಾತಾಡೋ ಶಬ್ದ ಅಲ್ಲಿ ಇರಂಗಿಲ್ಲ, ನನ್ನ ಯಾಕೆ ಬರ್ತೀರಿ? ನೀವು ಇಲ್ಲೇನು ಮಾತಾಡಕತ್ತೀರಲ್ಲ, ಇವು ಮಾತಾಡೋ ಶಬ್ದ ನಿಮ್ಮಂತ ಕಲ್ಲೆ ಬರಂಗಿಲ್ಲ, ನನ್ನ ಯಾಕೆ ಕರ್ಕೊಂಡು ಹೋಗಲ್ಲ? ಸುಮ್ಮನೆ ಯಾಕೆ ನನ್ನ ನಾ ಎಷ್ಟು ಆರಾಮದನೆ ಅಂದ್ರೆ ಇಲ್ಲಿ ನಾ ಪರಮಾತ್ಮನ ಕಂಡಷ್ಟು ಸಂತೋಷ ಸಿಗ್ತಾ ಇದೆ, ಅಷ್ಟು ನನಗೆ ಆರಾಮ ಸಿಕ್ಕಿದೆ. ಅದಕ್ಕೆ ನಾ ಒತ್ತಾಯ ಮಾಡಬೇಡ್ರಿ. ನನಗೆ ಯಾವಾಗ ಬರಬೇಕು ಅಂತ ಅನಿಸ್ತದೆಯೋ ಅವಾಗ ನಿಮ್ಮ ಮನೆಗೆ ನಾ ಬರ್ತೇನೋ, ನನ್ನ ಯಾರು ಕರೆಯಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ತಾವ. ಮೊಮ್ಮಕ್ಕಳು ಆಯಿ ಬಾ ಅಂತ ಕರಿತಾವ, ಮಗ ಬಾ ಅಂತ ಕರಿತಾನ, ಸ್ವಸ್ಥರ್ ಬಾ ಅಂತ ಕರೀತಾರೆ. ಯಾರು ಕರೆದ್ರಿ? ಬರುವ ಮನಸ್ಸಿಲ್ಲ, ಬರಬೇಕು ಅಂತ ಮನಸ್ಸಿಲ್ಲ. ಎಷ್ಟು ದಿನಗಳ ನಾ ಇದ್ನಿ, ನನಗೆ ಏನೂ ಅನಿಸಿಲ್ಲ. ಆದರೆ ಈಗ ನನಗಲ್ಲೇ ಬರಬೇಕು ಅಂತ ಅನಿಸ್ತಿಲ್ಲ, ಅದಕ್ಕೆ ಬರುತ್ತೇನೆ. ಅಲ್ಲಿ ಸನ್ನಿಧಿ ಒಳಗಿದ್ದಂಥ ಶಿಷ್ಯರು ಬಂದರು, ಗುರುಗಳು ಬಂದರು. ಅವ್ರಂದ್ರು ಅವ್ರಿಗೆ, ನಮ್ಮ ಅಜ್ಜಿನ ಹೇಗಾದ್ರೂ ಮಾಡಿ ನಮ್ಮ ಜೋಡಿ ಕಳಿಸ್ರಿ, ಯಾಕೋ ಬರಾಕತ್ತೀವಿ. ಅವರು ಅಂದರು, ನಾವು ಹೋಗ್ಬೇ ಅಂತ ಹೇಳಿವೆ. ಅವ್ರು ಹೋಗಿಲ್ಲ, ನಾವೇ ಅವ್ರಿಗೆ ಇಲ್ಲೇ ಆರಾಮ ಅನಿಸೈತಿ, ಅವ್ರಿಗೆ ಇಲ್ಲೇ ಇರಬೇಕಂತ ಅನಿಸೈತಿ. ಅವ್ರು ಇಲ್ಲೇ ಅದಾರ, ಇಲ್ಲೇ ಸಂತೋಷವಾಗದಾರ, ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಇರಲಿ ಬಿಡಿ ಅಂತ. ಅಜ್ಜಿ ಅಂದ್ಲು ಲಾಸ್ಟಕ್ಕೆ ಒಂದು ಮಾತು, ಏನು ಹೇಳ್ತಾಳಪ್ಪ ಅಂತಂದ್ರೆ, ನನಗೆ ಸತ್ರ ಇಲ್ಲೇ ಸಾಯ್ತನು, ಬದುಕಿದ್ರೆ ನಾ ಇಲ್ಲೇ ಬದುಕ್ತನು, ಆದ್ರೆ ನಿಮ್ಮೊಡನೆ ಬಂದು ಬದುಕಕ್ಕೆ ನಾವು ಅಲ್ಲಿ ಇನ್ನು ಸಾಕಾಗೈತಿ ನನಗೆ ಜೀವನ. ಎಲ್ಲರೂ ದುಃಖ ತರ್ತಾರೆ, ಕಣ್ಣಾಗಿನ ನೀರು ತರ್ತಾರೆ, ಕರ್ಕೊಂಡ ಹೋಗ್ಬೇಕು ಅಂತ ವಿಚಾರ ಮಾಡ್ಕೊಂಡನ ಬಂದಾರ. ಆದ್ರೆ ಮುದುಕಿ ಹೋಗ್ತಾರೆ. ಯಾಕೆ ಹೋಗ್ತಾ ಇಲ್ಲ ಮುದುಕಿ? ಮನಸ್ಸಿಗೆ ಬಹಳ ಬೇಜಾರಾಗಿಬಿಟ್ಟತಿ. ಆ ಮುದುಕಿಗೆ ಹೋಗು ಮನಸ್ಸನ್ನದಿಲ್ಲಾಗೈತಿ, ಮನಸ್ಸು ಕಿತ್ತು ಹೋಗ್ಬಿಟ್ಟೈತಿ. ಅವರೊಳಗೆ ಹೋಗಬಾರದು. ನಾನು ಇಲ್ಲೇ ಸನ್ನಿಧಿ ಒಳಗೆ ಇದ್ದ ದೇವರನ್ನ ಕಂಡ ಪಾವನನಾಗಿ ಅವಾಗ ನಮಗೆ ಏನಾದರೂ ದೇವರು ನನಗೆ ಅಲ್ಲಿ ಹೋಗುವಂಥ ಅವಕಾಶ ಕೊಟ್ಟರೆ ಮಾತ್ರ ನಿಮ್ಮ ಮನೆಗೆ ಬರ್ತಾನೆ. ಯಾರೋ ಒಬ್ಬರು ಬಂದಾಗ ಅಜ್ಜಿ ಯಾರೋ ಬಂದ ಕೂಡಲೇ ಅಜ್ಜಿನ ಕೇಳಿದ್ರು. ಅವ್ರ ಅಜ್ಜಿ ಪಾಪ ಯಾಕೋ ನಿನ್ನ ಭಾಳ ಕರಿಲಾಕತ್ತಾರೋ, ಒಂದು ಸ್ವಲ್ಪ ಅವ್ರ ಮನೆಗೆ ನೀವು ಹೋಗಿ ಬಂದಿ ಅಂದ್ರೆ ಅವ್ರಿಗೂ ಕಿಮ್ಮತ್ತು ಕೊಟ್ಟಂಗೆ ಆಕತಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಅಂತಾಳು, ನಾನು ಅವ್ರ ಜೋಡಿ ಹೋಗ್ತೇನೋ, ಆದ್ರೆ ವಾಪಸ್ ಅವರು ನನ್ನ ಕಳ್ಸಂಗಿಲ್ಲ. ನೀವು ನನ್ನ ಜೋಡಿ ಬಂದ್ರಿ ಅಂದ್ರೆ ಅವರು ನಿಮ್ಮ ಜೋಡಿ ನನ್ನ ಕಳಿಸ್ತಾರೋ, ನೀವು ನನ್ನ ಜೋಡಿ ಬರ್ರಿ ಅಂತ ಮುದುಕಿ ಕೇಳ. ಯಾಕಾಗೋದಕ್ಕೆ ನೀ ಹೇಳಿದಂಥ ಮಾತನಾಗಲಿ ನಿನಗೂ ನಾವು ಕಿಮ್ಮತ್ತು ಕೊಡ್ತೀವಿ. ಯಾಕಂದ್ರೆ ವಯಸ್ಸದೊಳಗೆ ನೀನು ಭಾಳ ಹೆಚ್ಚಿನ ಕೆಲವಿ, ತಿಳಬಲ್ಲ ಕೆಲವಿ, ನಾವು ನಿನ್ನ ಜೋಡಿ ಬರ್ತೀವಿ ಅಂತಕ್ಕಂದ ಆ ಮುದುಕಿನ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಹೋದ ಕೂಡಲೇ ಮುದುಕಿನ ಕರ್ಕೊಂಡು ಹೋಗ್ತಾರೋ, ಆಕೆ ಏನು ಬೇಕು ಎಲ್ಲಾನು ಕೊಡಕ್ಕೆ ಹೋಗ್ತಾರೆ ಅವರು. ಒಟ್ಟು ಕೂಡಲೇ ಹಿಂಬಾಲೇನು ಹೋಗಿರ್ತಾರಲ್ಲ ಅವ್ರಂತಾರು, ಇದು ಎಲ್ಲ ಸುಖ ಸೌಕರ್ಯಗಳನ್ನು ಬಿಟ್ಟು ಯಾಕೆ ಮನೆಗೆ ಬಂದವಿ ಮತ್ತೆ ಬಂದವಿ ಅಂತ. ನೀವು ಅದಾರೆ ಅಂತೇಳಿ ಅವ್ರು ನಮಗಿಷ್ಟು ಸೌಕರ್ಯಗಳನ್ನು ಮಾಡಕತ್ತಾರೋ, ನೀವು ಬಂದರೆ ಅಂತೇಳಿ ಅವ್ರು ನಮಗೇನು ಬೇಕು ಬಿಡಿದೆಲ್ಲ ಕೊಡಕತ್ತಾರ. ಅವರು ನಿಮ್ಮ ಮುಂದೆ ಅವರು ಏನು ಅದಾರ ಅಂತ ತಿಳ್ಕೊಂಡಿಲ್ಲ. ನೀವು ಅವ್ರು ನಿಮ್ಮ ಮುಂದೆ ಅದನ್ನಷ್ಟು ಮಾಡಿ ತೋರ್ಸಾಕತ್ತಾರೋ. ನೀವು ಹೋದ ಕೂಡಲೇ ನಾನು ಎಷ್ಟು ಹೀಯಾಳಿಸ್ತಾರ ಅದು ನಿಮಗೆ ಕೂರ್ತತೆ ಅಂತ ಕೇಳ್ತಾರೆ. ಅದಕ್ಕೆ ನೀ ಇಲ್ಲೊಂದು 4 ದಿವಸ ಸೇರಿ ಗುರ್ತಾಕತ್ತೆ. ನಾ ಸುಮ್ಮನೆ ಬಂದಿಲ್ಲ ಇಲ್ಲಿ ಸನ್ನಿಧಿಗೆ. ಅವರು ನಾನು ಎಷ್ಟು ಕಷ್ಟಗಳನ್ನು ಕೊಟ್ಟಾರು ಅಂದ್ರೆ ಸಹಿಸ್ಕೊಳ್ಳೋಕ್ಕಾಗದಷ್ಟು ಕಷ್ಟ ಕೊಟ್ಟಾರೋ, ಅದಕ್ಕೆ ನಾ ಇಲ್ಲಿ ಬಂದನು ಸನ್ನಿಧಿಗೆ ಅಂತ ಹೇಳಿ. ಅವಾಗ ಅಂತಾನು, ಏನೋ ಒಂದು ಹೋಗ್ಕತಿ ಒಂದು ಬರ್ತತಿ, ಹಿರಿಮನುಷ್ಯಳದದಿ, ನೀನೇ ಇದನ್ನು ತಿದ್ದುಕೊಂಡು ಹೋಗ್ಬೇಕು. ನೀ ತಿದ್ದುಕೊಂಡು ಹೋಗ್ಲಿಲ್ಲ ಅಂದ್ರೆ ಯಾರು ತಿದ್ದುಕೊಂಡು ಹೋಗ್ತಾರೆ? ಇದು ತಿದ್ದುಕೊಂಡು ಹೋಗುತ್ತೆ ಯಾಕಂದ್ರೆ ಅವ್ನು ಹಿರಿಮನುಷ್ಯ ಬಂದ. ಅವ್ರ ಆಯಿಗೆ ಅಂತಾರೋ, ಇನ್ನು ನೋಡ್ರಿ ನೀವು ಬಂದು ಹೇಳಿರಿ ಅಂದ್ರೆ ನಾವು ಆಕೆಗೆ ಏನು ಕಿರಿಕಿರಿ ಕೊಡಂಗಿಲ್ಲ. ಆಕೆ ಏನೇ ಬೇಡ್ತಾಳೆ ಅದನ್ನು ನಾವು ಕೊಡ್ತೀವಿ. ಆಕೆ ನಮ್ಮ ಮನೆ ಒಳಗೆ ಇದ್ಲಂದ್ರೆ ನಮ್ಮ ಮನೆ ಬಂಗಾರ ಆಗಿ ಬಿಡ್ತೈತಿ. ಆಕೆ ನಮ್ಮ ಮನೆ ಒಳಗನ ಇರುವಂಗೆ ನಾವು ಮಾಡಿ ಹೋಗ್ರಿ ಅಂತ ಕೇಳ್ತಾಳೆ. ಆ ಬಂದವ್ರಿಗೆ
ಆ ಮುದುಕಿ ಭಾಳ ಸಂಕಷ್ಟದಿಂದ ಒಪ್ಪಿಕೊಂಡ ಆ ಮನೆ ಒಳಗೆ ಇರ್ತೀನಳಪ್ಪ, ನನಗೆ ಸಿದ್ಧಾರೂಢರು ಒಂದು ಫೋಟೋ ತಂದು ಕೊಡತ್ತೇಳು, ಅವ್ರದ್ದು ಪೂಜೆ ಮಾಡ್ಕೊತ ಹೋಗ್ತೀನಿ ಸರ್ ಮನೆ ಒಳಗೆ ಅರ್ತಿಕ್ಕೆಂದಂತಾರೋ. ಯಾಕೆ ಅವ್ಲಕ್ರೆ ಅವ್ರು ತಂದು ಕೊಡಿದ್ರೆ ನಾಲ್ಕು ತಂದು ಕೊಡ್ತಾನು. ಸಿದ್ಧಾರೂಢರನ್ನ ನಾನು ಅಲ್ಲಿ ಏನು ಸನ್ನಿಧಿಗೆ ಹೋಗಿ ಬಂದಿಲ್ಲ, ಅವ್ರದ್ದೊಂದು ಫೋಟೋ ತಂದು ಕೊಡ್ರಿ ನನಗೆ. ಅಲ್ಲಿ ಯಾಕೆ ಎತ್ತು ಬಂದನಂದ್ರೆ ಅವ್ರ ದಿನ ನನ್ನ ಕಣ್ಣಿಗೆ ಕಂಡಂಗೆ ಆಗ್ತಿತ್ತು. ಅವ್ರ ಫೋಟೋ ಯಾಕೆ ಹೋದ್ಲಕ್ಕೆ ನಾ ತಂದಿಟ್ಟು ಪೂಜೆ ಮಾಡಿ ಕೊಟ್ಟಕ್ಕನು, ಅವ್ರದ್ದೊಂದು ಫೋಟೋ ತಂದು ಕೊಡ್ರಿ ಅರ್ತಿಕ್ಕೆಂದ ಮುದುಕಿ ಕೇಳ್ತಾನೆ. ಅವಾಗ ಮನೆಯಾಗಿನವ್ರು ಅಂತಾರೋ, ನೀ ಬಂದದಿ ಅಂದ್ರೆ ನಮ್ಮ ಮನೆಗೆ ನಾವು ಸಿದ್ಧಾರೂಢರತ್ತ ತಿಳ್ಕೊಂಡಿವಿ, ನೀನಕ್ಕಿಂತ ಹೆಚ್ಚಿಂದ ಏನೈತಿ ಒಂದು ಫೋಟೋ ತಂದು ಕೊಡ್ಬೇಕಪ್ಪಾರ ಹೇಳಿ ಸಿದ್ಧಾರೂಢರು ಫೋಟೋ ತೊಗೊಂಬರಕ್ಕೆ ಹೋಗ್ತಾರೋ. ಸಿದ್ಧಾರೂಢರು ಫೋಟೋ ತಂದು ಆ ಮುದುಕಿ ಕೈಯಾಗ ಕೊಡ್ತಾರೋ. ಆ ಮುದುಕಿ ಅವ್ರ ಮನೆ ಒಳಗಿತ್ತು ಪೂಜೆ ಮಾಡಕತ್ತ ಸಿದ್ಧಾರೂಢರು ಮತ್ತು ಸಿದ್ಧಾರೂಢ ಪೂಜೆ ಅಂತ ಫೋಟೋ. ಆವಾಗ ಸಿದ್ಧಾರೂಢರು ಅತ್ತಾರು, ನೀ ಎಲ್ಲಿಂದ ಬಂದಿದ್ದಿ, ವಾಪಸ್ ನೀನು ಅಲ್ಲಿ ತಂದು ನಿನ್ನ ಮನೆಯೊಳಗೆ ಬಿಡ್ತಾನೆ, ಇನ್ನು ನನ್ನ ನೀ ಏನು ಪೂಜೆ ಮಾಡ್ಕೋತ ಹೋಗು ಅಂತ ಹೇಳಿಬಿಡ್ತಾರೆ. ಅಷ್ಟೇ.